ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಟೇಳೆ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ಸಂಖ್ಯಾಶಾಸ್ತ್ರದ ಮುಂದುವರೆದ ಭಾಗ ಈಗ ನಿನ್ನಿನ ಕ್ಲಾಸ್ದ 5ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡಿದ್ದೀವಿ. ಇವತ್ತಿನ ಕ್ಲಾಸ್ದಲ್ಲಿ 6ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ. ಒಂದು ಪ್ರದೇಶದ 25 ಕುಟುಂಬಗಳ ಪ್ರತಿನಿತ್ಯದ ಆಹಾರದ ವೆಚ್ಚವನ್ನು ಈ ಕೆಳಗೆ ಕೋಷ್ಟಕದಲ್ಲಿ ತೋರಿಸುತ್ತಿದ್ದೆ. ದಿನನಿತ್ಯದ ವೆಚ್ಚ ರೂಪಾಯಿಗಳಲ್ಲಿದೆ. 100 ರಿಂದ 150, 150 ರಿಂದ 200, 200 ರಿಂದ 250, 250 ರಿಂದ 300, 300 ರಿಂದ 350. ಕುಟುಂಬಗಳ ಸಂಖ್ಯೆಯನ್ನು ಕೊಡಲಾಗಿದೆ 4, 5, 12, 2, 2. ಸೂಕ್ತ ವಿಧಾನದಿಂದ ಏನಪ್ಪ ಅಂದ್ರೆ ಪ್ರತಿನಿತ್ಯದ ಆಹಾರದ ವೆಚ್ಚದ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನಿಮಗೆ ಏನಪ್ಪ ಅಂತಂದ್ರೆ 3 ರೀತಿಯಾದಂಥ ವಿಧಾನಗಳನ್ನು ಬರ್ತವೆ ಅಂತ ಹೇಳಿದ್ದೀನಿ ಆಲ್ರೆಡಿ. ಏನಪ್ಪ ಅಂದ್ರೆ ಒಂದು ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯೋದು, ಮತ್ತು ಒಂದು ಅಂದಾಜು ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯೋದು, ಒಂದು ಹಂತ ವಿಚಲನ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯುವುದು ಅಂತ ಬರ್ತದೆ. ಏನಪ್ಪ ಅಂದ್ರೆ ನಿಮ್ಗೆ ಯಾವ ರೀತಿಯಾದಂಥ ಈಸಿಯಾಗಿ ಯಾವ ಮೆಥಡ್ದಿಂದ ಬರ್ತದೆ ನೋಡಿ, ಆ ಮೆಥಡ್ದಿಂದ ಏನಪ್ಪ ಅಂತಂದ್ರೆ ಸರಾಸರಿಯನ್ನು ಕಂಡುಹಿಡೀರಿ ಅಂತ ಕೇಳಿದ್ದಾರೆ. ನೋಡ್ರಿ, ಮೊದಲಿಗೆ ಏನಪ್ಪ ಅಂತಂದ್ರೆ ಕೊಟ್ಟಂಥ ಪ್ರಶ್ನೆಯನ್ನು ಏನಪ್ಪ ಅಂತಂದ್ರೆ ಟೇಬಲನ್ನು ಹಾಕೊಳ್ಳೋಣ. ಓಕೆ, ದಿನನಿತ್ಯದ ವೆಚ್ಚ ಏನಪ್ಪ ಅಂದ್ರೆ ವರ್ಗಾರಂತರ ಅಂತೇಳಿ ನಾವು ಅನ್ಕೋತೀವಿ. CI ಅಂತ ಬರ್ಕೋಬಹುದು. ಏನಪ್ಪ ಅಂತಂದ್ರೆ ಕುಟುಂಬಗಳ ಸಂಖ್ಯೆ FI ಅಂತ ಬರ್ಕೋತೀವಿ. ಫ್ರೀಕ್ವೆನ್ಸಿ ಅಂತ ಕರಿತೀವಿ, ಆವೃತ್ತಿ ಅಂತ ಕರಿತೀವಿ. ನೋಡ್ರಿ, ವರ್ಗಾಂತರವನ್ನು ಕೊಟ್ಟಿದ್ದಾರೆ. ಎಲ್ಲಿಂದ ಎಲ್ಲಿತನ? 100 ರಿಂದ 150, 150 ರಿಂದ 200, 200 ರಿಂದ 250, 250 ರಿಂದ 300, 300 ರಿಂದ 350. ಫ್ರೀಕ್ವೆನ್ಸಿಯನ್ನು ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ ಏನು ಕೊಟ್ಟಿದ್ದಾರೆ? 4, 5, 12, 2, 2. ಏನಪ್ಪ ಅಂದ್ರೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ ಏನಪ್ಪ ಅಂದ್ರೆ ಮಧ್ಯಾಂಕವನ್ನು ಕಂಡುಹಿಡಿಬೇಕಾಗ್ತದೆ. ಮಧ್ಯಾಂಕವನ್ನು ಕಂಡುಹಿಡಿಬೇಕಂದ್ರೆ ಮೇಲ್ಮಿತಿ ಮೈನಸ್ ಕೆಳಮಿತಿ. ಏನಪ್ಪ ಅಂತಂದ್ರೆ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2 ಅನ್ನು ಮಾಡಿದ ಕಡೆ ಏನಪ್ಪ ಅಂದರೆ ನಮಗೆ ಗೊತ್ತಾಗ್ತದೆ. ನೋಡ್ರಿ, 150 ಪ್ಲಸ್ 100 ಡಿವೈಡೆಡ್ ಬೈ 2 ಅನ್ನು ಮಾಡಿದ ಕಡೆ ಎಷ್ಟಾಗ್ತದೆ? 125 ಆಗ್ತದೆ. ಇದು ಎಷ್ಟಾಗ್ತದೆ? 175 ಆಗ್ತದೆ. ಇದು ಎಷ್ಟಾಗ್ತದೆ? 225 ಆಗ್ತದೆ. ಇದು ಎಷ್ಟಾಗ್ತದೆ? 275 ಆಗ್ತದೆ. 325 ಆಗ್ತದೆ. ಮಧ್ಯಾಂಕವನ್ನು ಯಾವ ರೀತಿಯಾಗಿ ಕಂಡುಹಿಡಿಯುವುದನ್ನು ಹಿಂದಿನ ಪ್ರಶ್ನೆಯಲ್ಲಿ ನೋಡಿದ್ದೀವಿ ಆಲ್ರೆಡಿ. ಏನಪ್ಪ ಅಂದ್ರೆ ಡೈರೆಕ್ಟನ್ನು ಕಂಡುಹಿಡ್ಲಿಕ್ಕೆ ಬರ್ತದೆ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ ಯಾವ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಬೇಕು ಅನ್ನೋದಾದರೆ ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಏನಪ್ಪ ಅಂದ್ರೆ ಮಧ್ಯಾಂಕ ದೊಡ್ಡ ಸಂಖ್ಯೆಗಳು ಬಂದು ಅಂದರೆ ಏನು ಮಾಡಬೇಕಪ್ಪ ಅಂತಂದರೆ ನಾವು ಏನಪ್ಪ ಅಂದ್ರೆ ಸೂಕ್ತವಾಗಿ ಏನಪ್ಪ ಅಂತಂದ್ರೆ ಡೈರೆಕ್ಟ್ ಏನಪ್ಪ ಅಂದ್ರೆ ಅಂದಾಜು ವಿಧಾನ ಏನಪ್ಪ ಅಂತಂದ್ರೆ ಯೂಸ್ ಮಾಡುವುದು ಏನಪ್ಪ ಅಂದ್ರೆ ಸೂಕ್ತ ಆಗ್ತದೆ. ಯಾಕೆಂದರೆ ಏನಪ್ಪ ಅಂತಂದರೆ ಅಲ್ಲಿ ಚಿಕ್ಕ ಚಿಕ್ಕ ಸಂಖ್ಯೆಗಳನ್ನು ಬರ್ತವೆ ಅಂತೇಳಿ ಏನಪ್ಪ ಅಂತಂದ್ರೆ ನೋಡ್ತೀವಿ. UI ಎನ್ನುವುದನ್ನು ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಏನಪ್ಪ ಅಂದರೆ UI ಅನ್ನು ಕಂಡುಹಿಡಿಬೇಕು. UI = XI - A ಡಿವೈಡೆಡ್ ಬೈ H. ಏನಪ್ಪ ಅಂತಂದರೆ ಇಲ್ಲಿ A ಅನ್ನುವುದನ್ನು ಏನಪ್ಪ ಅಂದ್ರೆ ಮಧ್ಯಾಂಕದಲ್ಲಿ ಯಾವುದಾದರೂ ಒಂದು ಸಂಖ್ಯೆಯನ್ನು ಏನಪ್ಪ ಅಂದ್ರೆ ಆಯ್ಕೆ ಮಾಡ್ಕೊಳ್ಬೇಕು. ಆ ಆಯ್ಕೆ ಮಾಡ್ಕೊಂಡಂಥದ್ದು ಏನಪ್ಪ ಅಂತಂದ್ರೆ ಮಧ್ಯಾಂಕದೊಳಗಡೆ ಏನಪ್ಪ ಅಂತಂದ್ರೆ ಕಳೆಯುವುದರ ಮೂಲಕ ಡಿವೈಡೆಡ್ ಬೈ H. H ಅಂದರೆ ಏನಪ್ಪ ಅಂತಂದ್ರೆ ವರ್ಗಾಂತರದಲ್ಲಿರುವಂಥ ಅಂತರವನ್ನು ನಾವು ನೋಡ್ತೀವಿ. ವರ್ಗಾಂತರದಲ್ಲಿರುವ ಅಂತರ ಏನಪ್ಪ ಅಂತಂದ್ರೆ 100 ಮತ್ತು ಏನಪ್ಪ ಅಂದ್ರೆ 150ರ ಅಂತರ ಎಷ್ಟಿದೆಯಪ್ಪ ಅಂತಂದ್ರೆ H = 50 ಇದೆ. ನೋಡಿರಿ, 150 ರಿಂದ 200ವರೆಗೆ 50 ಇದೆ. ಎಲ್ಲದರ ವರ್ಗಾಂತರದಲ್ಲಿ ಏನಪ್ಪ ಅಂತಂದರೆ H = ಎಷ್ಟಿದೆಯಪ್ಪ ಅಂತಂದ್ರೆ 50 ಇದೆ. ಎಷ್ಟಿದೆ? H = 50 ಇದೆ. ಅದೇ ರೀತಿ ಏನಪ್ಪ ಅಂದ್ರೆ ಆಯ್ಕೆ ಮಾಡ್ಕೊಳ್ಳೋದು ಏನಪ್ಪ ಅಂದ್ರೆ ಮಧ್ಯಾಂಕದಲ್ಲಿರುವಂತಹ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿದ್ರೆ ಆಲ್ಮೋಸ್ಟ್ ಏನಪ್ಪ ಅಂತಂದ್ರೆ ಮಧ್ಯದಲ್ಲಿರುವಂತಹ ಸಂಖ್ಯೆಯನ್ನೇ ಏನಪ್ಪ ಅಂದ್ರೆ ಆಯ್ಕೆ ಮಾಡ್ಕೊಳ್ರಿ. ಯಾಕಂದರೆ ಏನಪ್ಪ ಅಂದ್ರೆ ಋಣಾತ್ಮಕ ಸಂಖ್ಯೆಗಳು ಬರ್ತವೆ ಅಂತ ಧನಾತ್ಮಕ ಸಂಖ್ಯೆಗಳನ್ನು ಬರ್ತವೆ. ಅದ್ರ ಸಲುವಾಗಿ ಏನಪ್ಪ ಅಂತಂದ್ರೆ ಧನಾತ್ಮಕ ಮತ್ತು ಋಣಾತ್ಮಕ ಸಂಖ್ಯೆಗಳನ್ನು ಬರುವುದರಿಂದ ನಮಗೇನಾಗ್ತದೆಪ್ಪ ಅಂದ್ರೆ ಅಂಕಿ ಸಂಖ್ಯೆಗಳು ಏನಾಗ್ತವೆಪ್ಪ ಅಂದ್ರೆ ಚಿಕ್ಕದಾಗಿ ಏನಪ್ಪ ಅಂತಂದ್ರೆ ಪರಿವರ್ತನೆಯನ್ನು ಹೊಂದಲು ಏನಾಗ್ತವೆ ಏನಪ್ಪ ಅಂದರೆ ಹೆಲ್ಪ್ ಆಗ್ತದೆ. ನೋಡಿರಿ, ಇಲ್ಲಿ A =
225 ಅಂತ ಏನಪ್ಪ ಅಂತಂದ್ರೆ ನಾನು ತೆಗೆದುಕೊಳ್ತೀನಿ. ನೀವು ಯಾವ್ದು ಬೇಕಾದರೂ ತೊಗೊರಿ, ಏನಪ್ಪ ಅಂತಂದ್ರೆ ಲೆಕ್ಕ ಬರ್ತದೆ, ಏನಪ್ಪ ಅಂದ್ರೆ ಆನ್ಸರ್ ಬರ್ತದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ನಾನು ಏನಪ್ಪ ಅಂದರೆ A = 225 ತೆಗೆದುಕೊಂಡಿದ್ವಿ. 125 ಮೈನಸ್ A ಅಂದರೆ ಏನಪ್ಪ ಅಂತಂದ್ರೆ 225 ಡಿವೈಡೆಡ್ ಬೈ Hನ್ನು ತೆಗೆದುಕೊಂಡಿದ್ದೀವಿ. ಎಷ್ಟು ಬರ್ತದೆ ನೋಡಿರಿ, 125 ಒಂದನ್ನು ತೋರಿಸ್ತೀನಿ, ಉಳಿದಿದ್ದೆಲ್ಲ ನೀವು ಮಾಡಬೇಕಾಗ್ತದೆ. 125 ಮೈನಸ್ 225 ಡಿವೈಡೆಡ್ ಬೈ H ಅಂದರೆ ಎಷ್ಟು, 50 ಇದೆ. 125 225 125 ಕಳೆದ್ರೆ ಏನಪ್ಪ ಅಂತಂದ್ರೆ 100. ದೊಡ್ಡ ಸಂಖ್ಯೆ ಮುಂದೆ ಯಾವ ಸಂಖ್ಯೆ ಏನಪ್ಪ ಅಂದ್ರೆ ಮೈನಸ್ ಇದೆ, ಡಿವೈಡೆಡ್ ಬೈ 50. ಈ 0 5 1 5 2 ಅಂದರೆ -2 ಬರ್ತದೆ. -2 ಬರ್ತದೆ. ಹಾಗಾದರೆ ಇಲ್ಲಿ ಏನಪ್ಪ ಅಂದ್ರೆ -2 ಬರ್ತದೆ. ಅದೇ ರೀತಿಯಾಗಿ 175 ಮೈನಸ್ 225 ಡಿವೈಡೆಡ್ ಬೈ 50 ಅಂದರೆ -50 ಬರ್ತದೆ. -50 ಡಿವೈಡೆಡ್ ಬೈ -50 ಡಿವೈಡೆಡ್ ಬೈ 50 ಮಾಡೋದಕ್ಕೆ ಏನಪ್ಪ ಅಂದ್ರೆ -1 ಬರ್ತದೆ. 225 ಮೈನಸ್ 225 ಅಂದರೆ 0 ಬರ್ತದೆ. 0 ಡಿವೈಡೆಡ್ ಬೈ 50 ಅಂದರೂ ಏನಪ್ಪ ಅಂತಂದ್ರೆ 0ನೇ ಬರ್ತದೆ. ನೆಕ್ಸ್ಟ್ 275 ಮೈನಸ್ 225 ಡಿವೈಡೆಡ್ ಬೈ 50 ಮಾಡೋದಕ್ಕೆ ಏನಪ್ಪ ಅಂತಂದ್ರೆ 1 ಬರ್ತದೆ. ಯಾಕಂದರೆ 50 ಡಿವೈಡೆಡ್ ಬೈ 50 ಅಂದಕ್ಕೆ ಏನಪ್ಪ ಅಂತಂದ್ರೆ 1 ಬರ್ತದೆ. ನೆಕ್ಸ್ಟ್ 325 ಡಿವೈಡೆಡ್ ಮೈನಸ್ 225 ಡಿವೈಡೆಡ್ ಬೈ 550 ಮಾಡೋದಕ್ಕೆ ಎಷ್ಟು ಬರ್ತದೆ ಅಂದರೆ 2 ಬರ್ತದೆ. ಯಾಕಂದರೆ 100 ಡಿವೈಡೆಡ್ ಬೈ 50 ಮಾಡೋದಕ್ಕೆ 51 52 ಆಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ FI/UI ಅನ್ನು ಕಂಡುಹಿಡಿಬೇಕಾಗ್ತದೆ. ನೆಕ್ಸ್ಟ್ ಏನು, FI/UI ಅನ್ನು ಕಂಡುಹಿಡಿಬೇಕಾಗ್ತದೆ. FI ಇಲ್ಲಿದೆ, ಏನಪ್ಪ ಅಂತಂದ್ರೆ ಇದು ಇಂಟು ಇದನ್ನು ಮಾಡಬೇಕಾಗ್ತದೆ. 4 2 8 ಮೈನಸ್ 5 1 5 ಮೈನಸ್ 5 12 0 2 1 2 2 2 4 ಆಗ್ತದೆ. ನೋಡಿರಿ, ಸಿಗ್ಮಾ ಏನಪ್ಪ ಅಂದ್ರೆ ನಮ್ಗೆ ಹಂತ ವಿಚಲನ ವಿಧಾನದಿಂದ ಏನಪ್ಪ ಅಂತಂದ್ರೆ ಕಂಡು ಹಿಡಿದು ಏನಪ್ಪ ಅಂದರೆ ವಿಧಾನ ಅಂತೇಳಿ ನಾವು ಆಲ್ರೆಡಿ ಹೇಳಿದ್ದೀವಿ. ಹಂತ ವಿಚಲನ ವಿಧಾನ ಅಂತ ಕೇಳ್ತೀವಿ. ಹಂತ ವಿಚಲನ ವಿಧಾನ ಸೂತ್ರ ಗೊತ್ತಿದೆ, x ಬಾರ್ = a ಪ್ಲಸ್ ಸಿಗ್ಮಾ FI xi ಸಿಗ್ಮಾ FI UI ಡಿವೈಡೆಡ್ ಬೈ ಸಿಗ್ಮಾ FI ಇಂಟು H ಅಂತೇಳಿ ನಾವು ನೋಡ್ತೀವಿ. ಇಲ್ಲಿ A ಅಂದ್ರೆ 225, x ಬಾರ್ = 225 ಪ್ಲಸ್ ಸಿಗ್ಮಾ FI/UI ಅನ್ನೋದನ್ನು ಕೂಡಿಸ್ಬೇಕಾಗ್ತದೆ. ನೋಡಿರಿ, -8 -5 0 2 4 ಅನ್ನು ಕೂಡಿಸಿದಾಗಲಿ ಸಿಗ್ಮಾ FI/UI ಎಷ್ಟು ಬರ್ತಿದೆ ನೋಡಿರಿ, -7 ಬರ್ತಿದೆ. ಚೆಕ್ ಮಾಡಿ. ಅದೇ ರೀತಿಯಾಗಿ ಸಿಗ್ಮಾ FI ಅನ್ನೋದನ್ನು ಏನಪ್ಪ ಅಂತಂದ್ರೆ ಕಂಡುಹಿಡಿಬೇಕಾಗ್ತದೆ. ಸಿಗ್ಮಾ FI = ಎಷ್ಟು ಬರ್ತಿದೆ ನೋಡಿರಿ, ಏನಪ್ಪ ಅಂದ್ರೆ 4 9 9 11 11 11 13 13 25 ಆಗ್ತದೆ ನೋಡಿರಿ. ಏನಪ್ಪ ಅಂತಂದ್ರೆ ನೆಕ್ಸ್ಟ್ -7 ಡಿವೈಡೆಡ್ ಬೈ 25 ಇಂಟು H ಅನ್ನೋದನ್ನು 50 ಆಗ್ತದೆ ನೋಡಿರಿ. 25 1 25 2 x ಬಾರ್ = 225 ಪ್ಲಸ್ -2 ಇಂಟು 2 ಏನಪ್ಪ ಅಂದರೆ x ಬಾರ್ = 225 ಪ್ಲಸ್ ಏನಪ್ಪ ಅಂತಂದರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ. ಹಾಗಾದರೆ -7 2 14 ಆಗ್ತದೆ. x ಬಾರ್ = 225ರಲ್ಲಿ 14 ತೆಗೆದರೆ 211 ಬರ್ತದೆ. ಹಾಗಾದರೆ ಈ ಪ್ರಶ್ನೆಯ ಸರಾಸರಿ ಎಷ್ಟಾಗ್ತದೆ ಅನ್ನೋದಾದರೆ ಏನಪ್ಪ ಅಂತಂದರೆ ಕೋಷ್ಟಕದಲ್ಲಿರುವಂಥ ತೋರಿಸಿದಂಥ ಈ ವಿಧಾನದಿಂದ ಏನಪ್ಪ ಅಂತಂದರೆ ಸರಾಸರಿ ಎಷ್ಟಾಗ್ತದೆ ಅಂತ ಅನ್ನೋದಾದರೆ 211 ಏನಾಗ್ತದೆ ಸರಾಸರಿಯನ್ನು ಆಗ್ತದೆ ಅಂತೇಳಿ ಹೇಳ್ಬೋದು. ಎಲ್ಲರಿಗೆ ಈ ಪ್ರಶ್ನೆ ತಿಳಿದಿದೆ ಅಂತ ಅನ್ಕೋತೀನಿ. ಯಾಕೆ ಹಂತ ವಿಚಲನ ವಿಧಾನವನ್ನೇ ಯೂಸ್ ಮಾಡ್ತೀವಿ ಅನ್ನೋದಾದರೆ ಅಂಕಿ ಸಂಖ್ಯೆಗಳು ಏನಪ್ಪ ಅಂತಂದ್ರೆ ದೊಡ್ಡ ಏನಪ್ಪ ಅಂತಂದ್ರೆ ಹೆಚ್ಚಿಗೆ ಬರುವುದು ಏನಪ್ಪ ಅಂದ್ರೆ ಬಿಗ್ ನಂಬರ್ ಬರುವುದರಿಂದ ಏನಪ್ಪ ಅಂತಂದ್ರೆ ನಮ್ಮ ಲೆಕ್ಕ ಮಾಡ್ಲಿಕ್ಕೆ ಏನಪ್ಪ ಅಂದರೆ ಈಸಿ ಆಗೋದಿರಲ್ಲ. ಅದಕ್ಕೆ ಏನಪ್ಪ ಅಂದ್ರೆ ಸ್ವಲ್ಪ ಟಫ್ ಆಗ್ತದೆ. ಅದರ ಸಲುವಾಗಿ ಹಂತ ವಿಚಲನ ವಿಧಾನವನ್ನು ಯೂಸ್ ಮಾಡುವುದರ ಮೂಲಕ ಏನು ಮಾಡ್ತೀವಪ್ಪ ಅಂದರೆ ಈಸಿ ಮೆಥಡ್ದಿಂದ ಏನಪ್ಪ ಅಂದ್ರೆ ನೋಡಿ ಚಿಕ್ಕ ಚಿಕ್ಕ ಸಂಖ್ಯೆಗಳನ್ನೇ ಬಂದಿದ್ದಾವೆ ನೋಡಿ ಚಿಕ್ಕ ಸಂಖ್ಯೆಗಳನ್ನೇ ಬಂದಿದ್ದಾವೆ. ಅದ್ರ ಸಲುವಾಗಿ ಏನು ಮಾಡಬೇಕಪ್ಪ ಅಂತಂದರೆ ನಾವು ಈ ವಿಧಾನ ಹಂತ ವಿಚಲನ ವಿಧಾನದಿಂದ ಏನು ಮಾಡಬೇಕಪ್ಪ ಅಂತಂದರೆ ನಾವು ಮಾಡುವುದು ಬಹಳ ಸೂಕ್ತ ಅಂತ ಅನ್ನಿಸ್ತದೆ. ನಂಬರ್ಗಳು ಏನಪ್ಪ ಅಂದ್ರೆ ಫ್ರೀಕ್ವೆನ್ಸಿ ಮತ್ತು
ಮಧ್ಯಾಂಕದಲ್ಲಿ ಏನಪ್ಪ ಅಂತಂದ್ರೆ ನಂಬರ್ಗಳನ್ನು ಎರಡೂ ಟೇಬಲ್ದಲ್ಲಿರುವಂತಹ ನಂಬರ್ಗಳನ್ನು ಚಿಕ್ಕ ಬಂದು ಅಂದರೆ ಏನಪ್ಪ ಅಂತಂದ್ರೆ ನೇರ ವಿಧಾನ ಯೂಸ್ ಮಾಡೋದು ಬಹಳ ಸೂಕ್ತ ಆಗ್ತದೆ. ಏನಪ್ಪ ಅಂತಂದ್ರೆ ಇಷ್ಟು ತಿಳಿದಿದೆ ಅಂತ ಅನ್ಕೋತೀನಿ. ಮುಂದಿನ ಪ್ರಶ್ನೆಯನ್ನು ಮುಂದಿನ ಕ್ಲಾಸ್ದಲ್ಲಿ ನೋಡೋಣ.